ಹಾಯ್ ಎವ್ರಿವಾನ್, ನಮಸ್ತೆ. ಕನ್ನಡ ಪದಬಂಧದ ಆಸಕ್ತರಿಗೆ ಇಂದಿನ ವಿಡಿಯೋಗೆ ಸ್ವಾಗತ. ಇವತ್ತಿನ ಪದಬಂಧವನ್ನು ಗಮನಿಸೋಣ. ಎಡದಿಂದ ಬಲಕ್ಕೆ ಮೊದಲನೆಯ ಕ್ರಮ ಸಂಖ್ಯೆ ಕ್ಲೂವನ್ನು ಗಮನಿಸೋಣ. ಅಷ್ಟಫಣಿಗಳಲ್ಲಿ ಇದು ಒಂದು 3 ಅಕ್ಷರಗಳು. ಫಣಿ ಅಂತಂದರೆ ಸರ್ಪಗಳು. ಸೊ ಪುರಾಣ ಕಥೆಗಳಲ್ಲಿ ಸುಮಾರು ವಿಧದ ಶ್ರೇಷ್ಠವಾದ ಸರ್ಪಗಳಿದೆ. ಅದರಲ್ಲಿ 3 ಅಕ್ಷರ ಇರುವ ಒಂದು ಸರ್ಪ ಯಾವುದಂದರೆ ವಾಸುಕಿ. ಈಗ 3ನೇ ಕ್ರಮ ಸಂಖ್ಯೆಯನ್ನು ಗಮನಿಸೋಣ. ಆಕ್ರಮಣದ ಪರ್ಯಾಯ ಪದ 2 ಅಕ್ಷರಗಳು. ಉತ್ತರ ದಾಳಿ. ನಾಲ್ಕನೆಯ ಕ್ಲೂ ರಾಮನ ಪತ್ನಿ 2 ಅಕ್ಷರ. ಇದು ಜನಜನಿತವಾಗಿ ಗೊತ್ತಿರುವಂಥ ವಿಷಯ. ಇದು ಉತ್ತರ ಸೀತಾ. 5ನೇ ಕ್ಲೂವನ್ನು ಗಮನಿಸೋಣ. ಹೋಗುವುದು ಎಂಬರ್ಥದ ಪದ 4 ಅಕ್ಷರ. ಹೋಗುವುದು ಎಂಬ ಪದದ ಸಮಾನಾರ್ಥಕ ಪದ 4 ಅಕ್ಷರದ್ದು ನಿರ್ಗಮನ ಆಗತ್ತೆ. ಆರನೆಯದನ್ನು ಗಮನಿಸೋಣ. ಚರಣ ಅಥವಾ 4ನೇ ಒಂದು ಭಾಗ 2 ಅಕ್ಷರಗಳು. ಸೊ ಈ 6ನೇ ಕ್ಲೂನ ಉತ್ತರ ಚರಣ ಅನ್ನುವ ಸಮಾನಾರ್ಥಕ ಪದನೂ ಆಗಬೇಕು, ಹಾಗೂ 4ನೇ ಒಂದು ಭಾಗ ಅನ್ನುವ ಪದವು ಕೂಡ ಆಗಿರಬೇಕು. ಅದ್ಯಾವುದು ಉತ್ತರ ಅಂತಂದರೆ ಕಾಲು. ಸೊ ಕಾಲು ಅಂದರೆ 4ನೇ ಒಂದು ಭಾಗ, ಕಾಲು ಭಾಗ ಅಂತೀವಲ್ಲ ಅದು. ಮತ್ತು ಚರಣ ಅಂದರೆ ಪಾದ ಅಥವಾ ಕಾಲು. ಸೊ 6ನೇದು ಕಾಲು. ಈಗ 7ನೇದನ್ನು ಗಮನಿಸೋಣ. ಚಿನ್ನ ಕೊನೆಗೆ ಅನುಸ್ವಾರ ಹೊಂದಿದೆ 3 ಅಕ್ಷರಗಳು. ಚಿನ್ನ ಅನ್ನುವ ಸಮಾನಾರ್ಥಕ ಪದ 3 ಅಕ್ಷರದ್ದು ಕೊನೆಯ ಅಕ್ಷರ ಅಂಕಾರವನ್ನು ಹೊಂದಿರಬೇಕು. ಸೊ ಉತ್ತರ ಕನಕ. ಅನುಸ್ವಾರನ ಸೇರಿಸಬೇಕು, ಕನಕಂ ಅಂತ ಆಗತ್ತೆ. 9ನೇದನ್ನು ನೋಡೋಣ. ಲಾಕ್ಷವನ್ನು ಆಡು ಮಾತಿನಲ್ಲಿ ಹೇಳೋಣ 3 ಅಕ್ಷರಗಳು. ಲಾಕ್ಷ ಅನ್ನುವ ಪದಕ್ಕೆ ನಮಗೆ ತುಂಬ ಬೇಗ ನೆನಪಾಗುವಂಥದ್ದು ಮಹಾಭಾರತದಲ್ಲಿ ಬರುವ ಲಾಕ್ಷಗೃಹ ಅಂತ. ಸೊ ಲಾಕ್ಷ ಅನ್ನುವ ಕನ್ನಡ ಪದ ಅಥವಾ ಸಂಸ್ಕೃತ ಪದ ಕೂಡ ಹೌದು. ಸೊ ಲಾಕ್ಷಕ್ಕೆ 3 ಅಕ್ಷರದ ಪದ ಅಂದರೆ ಅರಗು. ಉತ್ತರ ಅರಗು. ಈಗ ಮುಂದಿನದನ್ನು ಗಮನಿಸೋಣ. 11ನೇದು ಕೆಟ್ಟವರನ್ನು ನಿಗ್ರಹಿಸುವ ಕಾರ್ಯ 5 ಅಕ್ಷರಗಳು. ಕೆಟ್ಟವರು ಅಂದರೆ ದುಷ್ಟರು ಅಂತ ಹೇಳ್ತಾರೆ. ನಿಗ್ರಹಿಸುವ ಕಾರ್ಯ ಅಂದರೆ ದಮನ. ಉತ್ತರ ದುಷ್ಟ ದಮನ. ಈಗ 12ನೇದನ್ನು ಗಮನಿಸೋಣ. ಕಷ್ಟ ಇಲ್ಲಿ ಚೆಲ್ಲಾಪಿಲ್ಲಿ 3 ಅಕ್ಷರಗಳು. ಸೊ ಕಷ್ಟ ಅನ್ನುವ ಸಮಾನಾರ್ಥಕ ಪದಕ್ಕೆ 3 ಅಕ್ಷರದ್ದಾಗಿರಬೇಕು. ಅದು ಇಲ್ಲಿ ಅಸ್ತವ್ಯಸ್ತವಾಗಿ ಬರಿಬೇಕು. ಉತ್ತರ ಸಂಕಟ. ಸಂಕಟವನ್ನು ಈ ಕ್ಲೂನ ಮೇಲಿನಿಂದ ಕೆಳಗೆ ಇರುವ 7ನೇ ಕ್ಲೂನ ಉತ್ತರಕ್ಕೆ ಅನುಗುಣವಾಗಿ ನಾವು ಬರಿಬೇಕಾಗತ್ತೆ. ಹಾಗೆ 8ನೇ ಕ್ಲೂ ಕೂಡ ಇದಕ್ಕೆ ಸೇರಿಕೊಳ್ಳುತ್ತೆ. ಸೊ 7ನೇ ಕ್ಲೂನ ಗಮನಿಸೋಣ. ಮೇಲಿನಿಂದ ಕೆಳಗೆ ತೆಂಗಿನಕಾಯಿಯ ಚಿಪ್ಪು 3 ಅಕ್ಷರಗಳು. ಉತ್ತರ ಕರಟ. ಹಾಗೆ 8ನೇದನ್ನು ನೋಡೋಣ.
3 ಅಕ್ಷರದ ಚೆಂಡು. ಸೊ ಚೆಂಡು ಅಥವಾ ಇಂಗ್ಲೀಷಲ್ಲಿ ಬಾಲ್ ಅಂತ ಹೇಳ್ತೀವಲ್ಲ, ಅದಕ್ಕೆ 3 ಅಕ್ಷರದ್ದು ಪದ ಕಂದುಕ ಆಗತ್ತೆ. ಹಾಗಾಗಿ ಈಗ ಎಡದಿಂದ ಬಲಕ್ಕೆ 12ನೆಯ ಕ್ಲೂಗೆ ಉತ್ತರ ಸಂಕಟ ಇವಾಗ ನಮಗೆ ಈಸಿಯಾಗಿ ಬರೀಬೋದು. ಸಂಕಟ ಅನ್ನುವ ಪದ ಹೌದು, ಆದರೆ ಇಲ್ಲಿ ಅಸ್ತವ್ಯಸ್ತವಾಗಿದೆ ಅಥವಾ ಚೆಲ್ಲಪಿಲ್ಲಿ ಆಗಿದೆ. 14ನೇದನ್ನು ಗಮನಿಸೋಣ. ಉಪ್ಪನ್ನು ಹೀಗೂ ಹೇಳಬಹುದು, 3 ಅಕ್ಷರಗಳು. ಉಪ್ಪಿಗೆ ಸಮಾನಾರ್ಥಕ ಪದ ಲವಣ ಆಗತ್ತೆ. ಹಾಗೆಯೇ 16ನೇದನ್ನು ಗಮನಿಸೋಣ. 2 ಅಕ್ಷರದ ഇരുಳು. ഇരുಳು ಅನ್ನುವ ಪದದ ಸಮಾನಾರ್ಥಕ ಪದ 2 ಅಕ್ಷರದ್ದು ಅಂದರೆ ಕ್ಷಪೆ ಅಂತ ಹೇಳ್ತಾರೆ. ಇದು ಜಾಸ್ತಿ ಬಳಕೆಯಲ್ಲಿ ಇಲ್ಲದ ಪದ, ಅಂದರೆ ತುಂಬ ಅಪರೂಪವಾಗಿ ಉಪಯೋಗಿಸುವಂತಹ ಪದ ಇದು. ರಾತ್ರಿ, ഇരുಳು ಅನ್ನೋದಕ್ಕೆ ಕ್ಷಪೆ ಅಂತ ಕೂಡ ಹೇಳ್ತಾರೆ. 17ನೇದನ್ನು ಗಮನಿಸೋಣ. ಕೌಶಿಕ ಎಂಬ ಹೆಸರಿನ ಮಹರ್ಷಿ 4 ಅಕ್ಷರಗಳು. ಕೌಶಿಕ ಎಂಬ ಹೆಸರು ಯಾರಿಗಿತ್ತು ಅಂದರೆ ಉತ್ತರ ವಿಶ್ವಾಮಿತ್ರ. ಈಗ 19ನೇದನ್ನು ಗಮನಿಸೋಣ. ಚಳಿಗಾಲವನ್ನು ಹೀಗೂ ಹೇಳಬಹುದು, 2 ಅಕ್ಷರಗಳು. ಉತ್ತರ ಮಾಗಿ. ಮಾಗಿ ಕಾಲ ಅಂತ ಹೇಳ್ತಾರೆ. 20ನೇದು ಉಂಗುರವನ್ನು ಹೊಂದಿರುವ ಗ್ರಹ 2 ಅಕ್ಷರಗಳು. ಉತ್ತರ ಶನಿ. ಶನಿ ಗ್ರಹಕ್ಕೆ ಹೊರಗಡೆ ಅದರ ಅಕ್ಷಯ ಸುತ್ತ ಒಂದು ರಿಂಗ್ ಇರುತ್ತೆ, ಉಂಗುರದ ಮಾದರಿಯಲ್ಲಿ ಇರುತ್ತೆ. ಸೊ ಹಾಗಾಗಿ ಶನಿ ಗ್ರಹ ಉತ್ತರವಾಗಿದೆ. 21ನೇದು 3 ಅಕ್ಷರದ ಮಾತು. ಉತ್ತರ ವಚನ ಆಗತ್ತೆ. ಈಗ ಮೇಲಿನಿಂದ ಕೆಳಗೆ ಇರುವಂತಹ ಕ್ಲೂಗಳನ್ನು ಗಮನಿಸ್ಕೊಳ್ತಾ ಬರೋಣ. ಮೊದಲನೇದು ಕಿಟಕಿ ಅಥವಾ ಬೆಳಕಿಂಡಿ, 4 ಅಕ್ಷರಗಳು. 3 ಅಕ್ಷರಗಳು ನಮಗೆ ಸಿಕ್ಕಿದೆ, ಉಳಿದ ಅಕ್ಷರವನ್ನು ಮಾತ್ರ ನಾವು ಬರಿಬೇಕು. ಉತ್ತರ ವಾತಾಯನ. ಈಗ ಎರಡನೇ ಕ್ಲೂ ಶಿವನ ಒಂದು ಹೆಸರು 2 ಅಕ್ಷರದ್ದು. ಆಲ್ರೆಡಿ 2ನೇ ಅಕ್ಷರ ಇರೋದ್ರಿಂದ ಉತ್ತರ ಭರ್ಗ ಆಗತ್ತೆ. ಈ ಭರ್ಗ ಅನ್ನುವ ಪದ ಈ ಹಿಂದೆ ಒಂದು ಪದಬಂಧದಲ್ಲೂ ಕೂಡ ಇದೇ ಉತ್ತರ ಬಂದಿದೆ. ಶಿವನ ಒಂದು ಹೆಸರು ಭರ್ಗ. 3ನೇದನ್ನು ನೋಡೋಣ. ಕರ್ಣನಿಗಿದ್ದ ಬಿರುದು 4 ಅಕ್ಷರಗಳು. ಕರ್ಣ ಅಂದ ಕೂಡಲೇ ನಮಗೆ ಜ್ಞಾಪಕ ಬರೋದು ದಾನಶೂರ ಕರ್ಣ. ಸೊ ದಾನಶೂರ ಎನ್ನುವುದು ಕರ್ಣನ ಬಿರುದಾಗಿದೆ. ಉತ್ತರ ದಾನಶೂರ. ಈಗ 5ನೇದನ್ನು ಗಮನಿಸೋಣ. ಇಲ್ಲಿ 5ನೇದು ಕ್ಲೂ ಕೈಗೆ ಸಿಗದ ತಾರೆ. 7 ಅಕ್ಷರಗಳಿದೆ. ಇಲ್ಲಿ ನಮಗೆ 4 ಅಕ್ಷರ ಸಿಕ್ಕಿದೆ, 5 ಅಕ್ಷರ ಸಿಕ್ಕಿದೆ. ಇನ್ನು 2 ಅಕ್ಷರ ಮಾತ್ರ ನಾವು ಬರೀಬೇಕು. ಸೊ ಉತ್ತರ ತಾರೆ ಎಂದರೆ ನಕ್ಷತ್ರ, ಕೈಗೆ ಸಿಗದ ಅಂತಂದರೆ ನಿಲುಕದ ನಕ್ಷತ್ರ. ಈಗ ನಾವು 7ನೇದು ಹಾಗೂ 8ನೇದು ನಮಗೆ ಉತ್ತರ ಆವಾಗಲೇ ಸಿಕ್ಕಾಗಿದೆ. ತೆಂಗಿನಕಾಯಿಯ ಚಿಪ್ಪು ಉತ್ತರ ಕರಟ ಹಾಗೂ 3 ಅಕ್ಷರದ ಚೆಂಡು ಕಂದುಕ. ಈಗ 9ನೇದನ್ನು ನೋಡೋಣ. ಬೆಂಕಿಯ ಪರ್ಯಾಯ ಪದ 3 ಅಕ್ಷರದ್ದು. ಅದು ಕೂಡ ನಮಗೆ ಸಿಕ್ಕಿ ಹೋಗಿದೆ. ಉತ್ತರ ಅನಲ. ಈಗ 10ನೇದು ದೊಡ್ಡ ಮಡಿಕೆ 3 ಅಕ್ಷರದ್ದು.
ಮಧ್ಯದ ಅಕ್ಷರ ಮಾತ್ರ ನಾವು ಬರಿಬೇಕು. ಉತ್ತರ ಗುಡಾಣ. 13ನೇದನ್ನು ನೋಡೋಣ. ಸತ್ತವರನ್ನು ಬದುಕಿಸುತ್ತದೆ ಎನ್ನಲಾದ ಮೂಲಿಕೆ 4 ಅಕ್ಷರ. ಉತ್ತರ ಸಂಜೀವನಿ. 15 ಸುದ್ದಿ ಅಥವಾ ಪ್ರಸಕ್ತ ಕಾಲ 4 ಅಕ್ಷರಗಳು. ಈ ಪದವು ಸುದ್ದಿ ಅನ್ನುವ ಅರ್ಥನೂ ಬರಬೇಕು, ಹಾಗೆ ಇವಾಗಿರುವಂತಹ ಕಾಲ ಅಂದರೆ ಪ್ರಸಕ್ತ ಕಾಲ ಅಂತ ಕೂಡ ಅರ್ಥ ಬರಬೇಕು. ಇದಕ್ಕೆ ಉತ್ತರ ವರ್ತಮಾನ. 18ನೇದು ಸತ್ಯದ ವಿರುದ್ಧ ಪದ 2 ಅಕ್ಷರ. ಉತ್ತರ ಮಿಥ್ಯಾ. ಸೊ ಈ ಪದದೊಂದಿಗೆ ಇವತ್ತಿನ ಪದಬಂಧವು ಕಂಪ್ಲೀಟ್ ಆಗಿದೆ. ಇವತ್ತಿನ ಪದಬಂಧದಲ್ಲಿ ಯಾವ ಹೊಸ ಪದಗಳನ್ನು ಕಲ್ತ್ರಿ ಅಂತ ನಂಗೆ ತಿಳಿಸ್ತೀರಾ? ನನ್ನ ವಿಡಿಯೋನ ಶೇರ್, ಲೈಕ್, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ಗಳನ್ನ ಮಾಡ್ತಾ ಇರೋ ಪ್ರತಿಯೊಬ್ಬರಿಗೂ ತುಂಬ ಹೃದಯದ ಧನ್ಯವಾದಗಳು. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೆ ಟೇಕ್ ಕೇರ್. ನಮಸ್ತೆ.